ಬಿಜೆಪಿ ಆಡಳಿತ ಇರುವ ರಾಜ್ಯಗಳಿಗಷ್ಟೇ ಇವರು ಹೆಚ್ಚಿನ ಅನುದಾನ ಕೊಡುವಂತ ಇಲ್ಲ. ಈಗ ಲಾಸ್ಟ್ ಇಯರು ಇಲ್ಲಿ ಇಷ್ಟು ಬಜೆಟ್ ಕೊಟ್ಟಿದ್ದಾರೆ ಮತ್ತು ಈಗ ಹೋಟೆಲ್ ಅಕೌಂಟ್ ಬಜೆಟ್ ಇದು ಇವು ಎಲ್ಲ ಕಂಟಿನ್ಯೂಷನ್ ಇರ್ತಾವೆ. ಈ ಒಂದೇ ಮಾರುತ, ಕಲಬುರಗಿ ಬೀದರ್ ನ್ಯೂ ರೈಲ್ವೆ ಲೈನು, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಆಮೇಲೆ ಪ್ರಾಜೆಕ್ಟ್ ರಿಲೇಟೆಡ್ ಟು ಮಂಗಳೂರು ಪೋರ್ಟು, HAL ಹೆಲಿಕಾಪ್ಟರ್ ಪ್ರಾಜೆಕ್ಟು, ಆಮೇಲೆ ಪ್ಲಾಸ್ಟಿಕ್ ಪಾರ್ಕ್ ಎಟ್ ಗಂಜಿ ಮಠ ದಕ್ಷಿಣ ಕನ್ನಡ, ಇವಕ್ಕೆಲ್ಲ ಅಮೌಂಟ್ ಕೊಟ್ಟಿದ್ದಾರೆ. ಅದು ಮುಂದುವರೆದು ಡೆಫಿನೆಟ್ಲಿ ಅದು ಮುಂದುವರೆದ ಭಾಗವಾಗಿ ಮತ್ತೆ ಬಜೆಟ್ ಕೊಡ್ತಾರೆ. ಇದ್ರಾಗೆ ಪ್ರಶ್ನೆನೇ ಇಲ್ಲ. ಮತ್ತು ಇದು ಹೋಟೆಲ್ ಅಕೌಂಟ್ ಬಜೆಟ್ ಇರೋದ್ರಿಂದ ಇನ್ನು ರೆಗ್ಯುಲರ್ ಬಜೆಟ್ ಮಾಡಿದಾಗ ಇನ್ನೂ ಹೆಚ್ಚು ನಮಗೆ ಪ್ರಾಜೆಕ್ಟ್ ಬರ್ಲಿಕ್ಕೆ ಸಾಧ್ಯ. ಸರಿ ಸರ್, ಈಗ ಬಜೆಟ್ ಹೊರತುಪಟ್ಟರೆ ರಾಜಕೀಯ ಅಂತ ಬಂದಾಗ ನಿಮ್ಮ ಜೊತೆ ಸಾಕಷ್ಟು ಜನ ಕಾಂಗ್ರೆಸ್ಗೆ ಬಂದಿದ್ರು, ಈಗೆಲ್ಲ ಅವನ್ನೆಲ್ಲ ಮಂತ್ಕೊಳ್ಳಿ ಬಿಜೆಪಿ ಹಾಂ, ಎಲ್ಲರೂ ಬಿಜೆಪಿ ಬರ್ತಾರೆ. ಇಷ್ಟು ಯಾರ್ಯಾರು ನನ್ನ ಜೊತೆ ಬಂದಿದ್ರು. ಮತ್ತು ಇನ್ನೂವರೆಗೆ ಎಲ್ಲಿವರೆಗೆ ಅಂದರೆ ನಾನು ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದ್ದೆಲ್ಲ, ಸಿಂಧನೂರು, ರಾಯಚೂರು ಭಾಗದಲ್ಲಿ, ಮತ್ತು ಹಾವೇರಿ ಇರ್ಬೋದು, ಬೆಳಗಾವಿ, ಬೇರೆ ಬೇರೆ ಕಡೆ ಅಲ್ಲಿ ಇದ್ದಂಥ ಕೆಲವು ಕಾಂಗ್ರೆಸ್ಸಿಗರು ನಮ್ಮ ಕೂಡ ಕೈ ಜೋಡಿಸಿದಂಥವ್ರು, ಅವರು ಹೊಸದಾಗಿ ಮತ್ತೆ ನಾವು ಅಲ್ಲಿದ್ದು ಬಿಟ್ಟು ಇಲ್ಲಿ ನಿಮ್ಮ ಕೂಡ ಬರ್ತೀವಿ, ನಿಮ್ಮ ಜೊತೆ ಸಂಪರ್ಕ ಬಂದ್ಬಿಟ್ಟದೆ, ನಾವು ನಿಮ್ಮ ಜೊತೆನೇ ಬರ್ತೀವಿ ಅನ್ನುವಂಥದ್ದು ಅಭಿಪ್ರಾಯಗಳಿರ್ತಾರೆ. ಆಯಾ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧ್ಯಕ್ಷನ ಭೇಟಿಯಾಗ್ರಿ, ನನ್ನ ಹೆಸರು ಇಡ್ರಿ, ಅಲ್ಲಿ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೆ ನಾನು. ಇಲ್ಲಿ ನೇರವಾಗಿ ಹುಬ್ಳಿಗೆ ಬಂದು ಜಾಯ್ನ್ ಆಗ್ತೀವಿ ಅಂತಂದ್ರು. ಇಲ್ಲಪ್ಪ, ಇಲ್ಲಿ ಬೇಡ, ನಿಮ್ಮ ಜಿಲ್ಲಾದಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ MLA ಇದ್ರೆ MLA, ಅಲ್ಲಿ ಪ್ರಮುಖರು ನೀವು ವಿಶ್ವಾಸ ತೊಗೊಂಡು ಅಲ್ಲಿ ಜಾಯ್ನ್ ಆಗಬೇಕು. ಅಂದರೆ ನಾಳೆ ನನಗೆ ಕೋರ್ಡಿನೇಷನ್ ಆಗ್ತದೆ. ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿಲ್ಲ, ನನ್ನ ಕಡೆ ಬರ್ರಿ, ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಈಗಾಗಲೇ ನಾನು ಇತ್ತೀಚೆಗೆ ಹಾನಗಲ್ಗೆ ಹೋಗಿದ್ದೆ. ಅಲ್ಲಿ ನನ್ನ ನೇತೃತ್ವದಲ್ಲಿ ಭಾಳಷ್ಟು ಜನ ಸಮುದಾಯದ ಪ್ರಮುಖರು ಜಾಯ್ನ್ ಆದರು. ಈಗ ಅವರು ಮತ್ತೆ ನಂಗೆ ಅಪ್ರೋಚ್ ಆಗ್ತಾ ಇದ್ದಾರೆ. ಇಲ್ಲರಿಪ್ಪ, ನೀವು ಅಂಥೇಳಿ ಅಲ್ಲಿ ಜಾಯ್ನ್ ಆದ್ವಿ, ಮತ್ತೆ ನಾವು ಹೊಳ್ಳಿ BJPಗೆ ಬರ್ತೀವಿ ಅನ್ನುವಂಥದ್ದು ಸೂಚನೆಗಳು ಬರ್ತಾ ಇದ್ದಾವೆ. ಹೀಗಾಗಿ ಭಾಳ ಕಡೆ ಇದು ನಡೀತಾ ಇದೆ. ಈಗ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಾಕಷ್ಟು ಭಾಗ್ಯಗಳ ಇಂಪ್ಲಿಮೆಂಟು ಆಗಿದಾವ ಅಂತ ಅವ್ರು ಹೇಳ್ಕೊಂತ ಇದ್ರು. ಇದೆಲ್ಲ ಆದ್ಮೇಲೆ ಕೂಡ ಕಾಂಗ್ರೆಸ್ನವರು ಬಿಜೆಪಿಗೆ ಬರ್ಲಿಕ್ಕೆ ಯಾಕೆ ಒಲವು ತೋರ್ತಾ ಇದ್ದಾರೆ ಅಂತ. ಇನ್ನು ಒಂದು ನನಗೇನಿದೆ, ನಾ ಹೇಳಿದಿಲ್ಲ, ಭಾಳ ಜನ ಇಡೀ ರಾಜ್ಯದಲ್ಲಿ BJP ಕೆಡರ್ ಇತ್ತಲ್ಲ, ಅವ್ರು ನನಗೆ ಯಾವಾಗಲೂ ಒತ್ತಾಯ ಮಾಡ್ತಿದ್ರು. ಇಲ್ಲ, ನೀವು ಬರಬೇಕ್ರಿ, ಅವಶ್ಯಕತೆ ಇದೆ, ನಿಮ್ಮನ್ನು ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂಥ ಅಫೆಕ್ಷನೇಟ್ ತೋರಿಸ್ತಾ ಇದ್ರು. ನನ್ನ ಕೈಗಿಲ್ಲಪ್ಪ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ಮುಂದೆ ಬೇರೆ ಬೇರೆ ಹಂತದಲ್ಲಿ ಈಗ 3-4 ತಿಂಗಳ ಮತ್ತೆ ಒಂದು ಪ್ರಯತ್ನ ನಡೀತಲ್ಲ. ಒಂದೇನಾಗಿದೆ, ನಾನು ಮೊದಲಿಂದ ಇಲ್ಲಿ BJP ಇದ್ದಂಥ ವ್ಯಕ್ತಿ, ಸಂಘಟನೆಯಲ್ಲಿ ತೊಡಗಿದಂಥ ವ್ಯಕ್ತಿ, ಆ ಹಿನ್ನೆಲೆಯಲ್ಲಿ ಎಲ್ಲರ ಜೊತೆ ಒಂದು ಸಂಪರ್ಕ ಇದೆ. ಮತ್ತು ಈಗ ಕಾಂಗ್ರೆಸ್ನಲ್ಲಿ ಅಲ್ಲಿಂದು ಕೆಲವರು ಬಿಟ್ಟು ಬರ್ಬೇಕಂತಾರೆ. ಯಾಕಂದರೆ ಇಷ್ಟೆಲ್ಲ ಸರ್ಕಾರ ಇದೆ, ಎಲ್ಲ ಇದೆ, ಗ್ಯಾರಂಟಿ ಇದೆ, ಆದರೂ ಇನ್ನೂ ಯಾಕೋ ಒಂದು ಇಮೇಜ್ ಬೆಳೀತಾ ಇಲ್ಲ ಕಾಂಗ್ರೆಸ್ ಪಾರ್ಟಿದು. ಸರ್ಕಾರದ ಯಾಕೋ ಒಂದು ಇಮೇಜು. ಈ 3 DC ಬಗ್ಗೆ ಚರ್ಚೆ ಮಾಡ್ತಾರೆ ಬೆಳಗಿನ ಸಾಯಂಕಾಲ. ಹೀಗಾಗಿ ಎಲ್ಲ ಸ್ವಲ್ಪ ಗೊಂದಲ ಇದ್ದುದರಿಂದ ನಾವು BJP ಬಂದುಬಿಡ್ತೀವಿ. ಮತ್ತು ಭಾಳ ಮುಖ್ಯವಾಗಿ ನಾನು BJP ಬರಲಿಕ್ಕೆ ಒಂದು ಅಲ್ಲಿ ಹಿರಿಯರ ಅಪೇಕ್ಷೆ ಮತ್ತು ರಾಜ್ಯದ ನಾಯಕರ ಮತ್ತು ನಮ್ಮ ಕಾರ್ಯಕರ್ತರ ಒಂದು ಅಪೇಕ್ಷೆ. ಅದರ ಜೊತೆಗೆ ಇನ್ನೊಂದು ಎಲ್ಲರ ಗುರಿ ಏನಿದೆ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಗುರಿ ಸಾಧನೆ ಆಗಬೇಕಾದ್ರೆ BJPಗೆ ಬರಬೇಕು. ಇವತ್ತು ಬೆಳಿಗ್ಗೆ ನಿನ್ನೆ 2-3 ದಿವಸದಿಂದ ಇಲ್ಲಿ ಹುಬ್ಳಿಯಲ್ಲಿದ್ದಂಥವ್ರು, ಯಾವಾಗ ಈಗ ನಮ್ಮ ವಿರುದ್ಧ ಮಾಡಿದಂಥವ್ರು ಇರ್ಬೋದು, ಎಲ್ಲರೂ ಭಾಳಷ್ಟು ಜನ ಬಂದು ಬಿಟ್ಟಾಗ್ತಾರೆ. ಒಂದು ಡೆಲಿಗೇಷನ್ ಒಂದೊಂದು ಕಾಲನಿದು. ಇವತ್ತು ಬೆಳಿಗ್ಗೆ ಮೊನ್ನೆ ಪ್ರಶಾಂತ್ ಕಾಲನಿಯವರು ಬಂದಿದ್ದರು, ಇವತ್ತು ಕೋಟ್ಲಿಂಗೇಶ್ವರ್ ಬಂದಿದ್ದರು, ಬೇರೆ ಬೇರೆ ಕಾಲನಿಯವರು, ತೊರಿಯು ಹಾಕಲ್ದವ್ರು ಬಂದಿದ್ದರು. ಆ ರೀತಿ ಬೇರೆ ಬೇರೆ ಕಾಲನಿಯವರು, ಬೇರೆ ಊರಿನವರು ಬರ್ತಾ ಇದ್ದಾರೆ ನನ್ನ ಕಡೆ. ಏನ್ರಿ, ನಾವು ಇಲ್ಲಿವರೆಗೆ ಕನ್ಫ್ಯೂಷನಲ್ಲಿ ಇದ್ವಿ, ನಾವು ಶೆಟ್ಟರ್ ಕೂಡ ಇರಬೇಕು, ಮೋದಿಯವರು ಕೂಡ ಇರಬೇಕು, ಕನ್ಫ್ಯೂಷನ್ ಇದ್ವಿ. ಮತ್ತು ನೀವು ಮತ್ತೆ ಇಲ್ಲಿ ಕಾಂಗ್ರೆಸ್ಸಿಂದ ಇಲೆಕ್ಷನ್ ನಿಂತರೆ ಅಥವಾ ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು, ನಿಮ್ಮ ಫಾಲೋವರ್ ನಾವು ಅಂಥೇಳಿ ಒಂದು ಕನ್ಫ್ಯೂಷನ್. ಅವರು ಈಗ ನೋಡ್ರಿ, ನಮ್ಗೆ ಆರಾಮಾಯಿತು. ನಮ್ಮ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು. ಈ ಜಗದೀಶ್ ಶೆಟ್ಟರು ಅದಕ್ಕೆ ಕೈ ಜೋಡಿಸಿದ್ದಾರೆ. ನಾವು ನಿಶ್ಚಿಂತ ಆಗಿದ್ದೇವೆಪ್ಪ. ನಮಗೆ ಕನ್ಫ್ಯೂಷನ್ ಇತ್ತು, ನಮ್ಗೆ ಟೆನ್ಷನ್ ಇತ್ತು, ಇವತ್ತು ಟೆನ್ಷನ್ ಫ್ರೀ ಆಗಿದ್ದೇವೆ ಅನ್ನುವಂಥ ಮಾತನ್ನು ಇವತ್ತು ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಬಂದವರೆಲ್ಲ. ಮೋದಿಯವರು ಪ್ರಧಾನಿ ಆಗ್ಬೇಕಂದ್ರೆ